ಹಲೋ, ರಮೇಶನ್ ಮನೇಲಿರೋ ಕೋಳಿ ಸುರೇಶನ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ. ಇವಾಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ. ಮೊಟ್ಟೆ ಈಗ ಸುರೇಶನ್, ಯಾಕಂದ್ರೆ ಕೋಳಿ ಸುರೇಶನ್ ಮನೇಲಿ ಬಂದಿರ್ತಲ್ಲ, ಯಾರ ಮನೇಲಿ ಬಂದ್ ಮೊಟ್ಟೆ ಇಡುತ್ತೋ ಅವ್ರದೇ ಮೊಟ್ಟೆ. ಇಲ್ಲ ಲೇ, ಇಲ್ವಾ? ಮತ್ತಿನ್ಯಾರ್ದು ಮೊಟ್ಟೆ? ಕೋಳಿದಲ್ಲಿ. ಈಗ ಒಂದ್ ಆನೆ ಈಜಾಡ ಕೆರೆ ಒಳಗ್ ಹೋಗುತ್ತೆ, ಆಚೆ ಹೆಂಗ್ ಬರುತ್ತೆ? ಹೆಂಗ್ ಬರುತ್ತೆ? ಹೆಂಗ್ ಹೋಗಿರುತ್ತೋ ಹಂಗೆ ವಾಪಸ್ ಬರುತ್ತೆ. ಇಲ್ಲ ಲೇ, ಮತ್ತೆ ಯಾವ ಆಗ್ಬಿಟ್ಟು ಆಚೆ ಬರುತ್ತಲೇ? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಒಬ್ಬ ಹುಡುಗ ಪ್ರತಿ ವರ್ಷ ಅವ್ನ್ ಬರ್ತಡೆಗೆ ಉಂಡಿಗೆ ₹1 ಹಾಕ್ತಿದ್ನಂತೆ. 60 ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ ₹12 ಐತಂತೆ. ಹೆಂಗೆ ಅಂದ್ರೆ ಅವ್ನ್ ಯಾರ ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ. ಇಲ್ಲ ಲೇ, ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ 29 ಇತ್ಲೇ. ನನ್ನ ಮಕ್ಕಳು ಒಂದೊಂದಲ್ಲ. ಓಕೆ, ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಬಿಡು. ಹೇಳು. ಒಬ್ಬ ಹುಡುಗಂಗೆ ಹೆವಿ ಶುಗರ್ ಇರುತ್ತೆ. ಡಾಕ್ಟರ್ ಅವ್ನ್ಗೆ ಸ್ವೀಟ್ ಬಿಟ್ಬಿಡು ಅಂತ ಹೇಳ್ತಾರೆ. ಅವನು ಲೈಫ್ ಪೂರ್ತಿ ಸ್ವೀಟ್ ತಿನ್ನಲ್ಲ. ಯಾಕೆ ಹೇಳು? ಇದಕ್ಕೂ ಯಾವ್ದೋ ಉಲ್ಟಾ ಸೀದಾ ಆನ್ಸರ್ ಇರುತ್ತೆ ಪಕ್ಕ. ಯಾಕಂದ್ರೆ ಅವ್ನ್ಗೆ ನಾನ್ ಹೇಳ್ತೀನಿ ಕೇಳು. ಯಾಕಂದ್ರೆ ಆವಾಗ್ಲೇ ಹೇಳದ್ನಲ್ಲ, ಅವ್ನಿಗೆ ಶುಗರ್ ಇರುತ್ತೆ, ಡಾಕ್ಟರ್ ಹೇಳ್ತಾರೆ ಅದಕ್ಕೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನಾನ್ ನಿಮ್ಮೆಲ್ರದ್ದು ಆಧಾರ್ ಕಾರ್ಡ್ ಮಾಡ್ಸಕ್ ಬಂದಿದೀನಿ, ಆಯ್ತಾ? ಇವಾಗ ಎಲ್ಲಾರು ಲೈನ್ ಆಗಿ ಒಬ್ರೊಬ್ರದ ಹೆಸರು ಹೇಳ್ಕೊಂಡ್ ಬರ್ಬೇಕು. ಫಸ್ಟ್ ನಿಂದೆ ಹೇಳು. ನಂದ. ನಿಂದೆ ಹೆಸರು ಹೇಳು. ನಂದ. ನಿಂದೆ ಕಣೋ ಪೌಡೆ, ಹೆಸರು ಹೇಳು. ಅದೇ ನಂದ. ನಿನ್ ಹೆಸರೇ ನಂದ. ಆಯ್ತು ಬಿಡು, ನಿನ್ನ ಹೆಸರೇನು? ನಿಂದ. ನಂದಲ್ಲ ಕಣ, ನಿಂದು. ನಿಂದ. ಲೇ ಪೌಡೆಕ್ಕೆ ಬಾ. ನಿಂದು. ನಿನ್ನ ಹೆಸರೇನು? ಅದೇ ನಿಂದ. ಇವಾಗ ನಿನ್ ಹೆಸರು ನಿಂದ. ಹೇಳ್ಕೊಂಡೆ ಗುರು ನಾನು. ಸರ್ ಬಿಡ, ನೀನ್ ಹೇಳ, ನಿನ್ ಹೆಸರೇನು? ನಿಂಗೆ ಯಾಕೆ? ಕಳ ತೆರೆಯಕ್ಕೆ ಒಳ್ಳೆ ಮಗನ ಹೇಳಿಲ್ವಾ ಆವಾಗ್ಲೇ ಆಧಾರ್ ಕಾರ್ಡ್ ಮಾಡ್ತಾ ಇದೀನಿ ಅಂತ? ಸುಮ್ನೆ ಹೆಸರು ಹೇಳ. ನಿಂಗೆ ಯಾಕೆ? ಇವಾಗ ನಿನ್ ಹೆಸರು ನಿಂಗೆ ಯಾಕೆ ಅಂತ? ಅವಾಗ ನನ್ ಜೊತೆ ಆಟಾಡ್ತಿದ್ದೀರಾ ನೀವೆಲ್ಲ? ಅದೇನ್ ಹೆಸರುಗಳ ನಿಂಗೆ ಯಾಕೆ, ನಂದ, ನಿಂದ, ಅವಂದ, ಇವಂದ ಅನ್ಕೊಂಡು. ಸರ್ ಅವ್ರವ್ರೆ ಕರ್ಸ್ಬಿಡ್ಲಾ? ಯಾರು? ಅವಂದ ಇವಂದ. ಸರಿಯಾದ ಮಿಂಟ್ರಿ ಕೊಡ್ದವ್ರಪ್ಪ ಇವರು. ಓಕೆ, ಏನ್ ಗಿಫ್ಟ್ ಬೇಕು ನಿಮ್ ಬರ್ತಡೆಗೆ? ಡ್ರ್ಯಾಗನ್. ಅದಾಗಲ್ಲ, ಸ್ವಲ್ಪ ರಿಯಲಿಸ್ಟಿಕ್ ಆಗಿರೋದೇನು ಹೇಳು. ಓಕೆ, ಹಂಗಾದ್ರೆ ನಂಗೊಂದು ಗರ್ಲ್ ಫ್ರೆಂಡ್ ಕೊಡ್ತೀರಾ? ಓಕೆ, ಯಾವ ಕಲರ್ ಡ್ರ್ಯಾಗನ್ ಬೇಕು ನಿಂಗೆ? ಇವತ್ ಒಳ್ಳೆ ಲಾಭ ಮಾಡ್ಬಿಡೋದೆ. ಹಲೋ, ನಿಮ್ ಹೆಂಡತಿ ನನ್ನ ಹತ್ರ ಅವಳೆ. ಅವಳನ್ನ ನೀನೇ ಹಿಡ್ಕೊಂಡ್ಬಿಡು, ನನ್ನನ್ ಸಾಯಿಸ್ಬೇಡ ಪ್ಲೀಸ್. ನೀನು ಸಾಯಿಸ್ಬಾರ್ದ. ಲೋಪ, ಲವರ್ ಅಲ್ಲ, ಕಿಡ್ನಾಪ್ ಮಾಡಿರೋದ್ ನಾನು. ಹೌದಾ? ಹಂಗಾರ ಓಕೆ. ನಿನ್ ಹೆಂಡತಿ ನಾಳೆ ಬೆಳಗ್ಗೆ ಸೂರ್ಯನ್ ನೋಡ್ಬೇಕಾ? ಹಂಗಾರ 5 ಲಕ್ಷ ಕಳ್ಸಿ. ಹಂಗಾರ ಬೇಡ ಬಿಡ್ರಿ, ಅವಳು ನೈಟ್ ಒಟ್ಟಿಗೆ ಚಂದ್ರನ್ ನೋಡ್ಲಿ. ತಲೆಗಿದೆ ಕೆಟ್ಟೈತವ ನಿಂಗೆ. ನಿಮ್ ಹೆಂಡತಿ ಸಾವು ಬದುಕಿನ ಮಧ್ಯೆ ಆಟ ಆಡ್ತಾವಳೆ. ಹಾಲ್ ತಗೊಂಬತ್ತೀನಿ ಅಂತ ಹೋಗ್ಬಿಟ್ಟು ಅಲ್ಲಿ ಆಟ ಆಡ್ತಾವಳ. ಲೇ ಚಪ್ರಿ, ಕರೆಕ್ಟ್ ಆಗಿ ಕೇಳಿಸ್ಕೋ. ಇವತ್ ನೈಟ್ ಅಷ್ಟಲ್ಲಿ ನಂಗೆ ಕಾಸು ಬರ್ಲಿಲ್ಲ ಅಂದ್ರೆ ನಿಮ್ ಹೆಂಡತಿದ್ ಒಂದ್ ಕಾಲ್ ಕಟ್ ಮಾಡ್ಬಿಡ್ತೀನಿ. ಮತ್ ಇನ್ನೊಂದ್ ಕಾಲು ಅದ್ ನಾಳೆ ಕಟ್ ಮಾಡ್ತೀನಿ. ಎರಡು ಇವತ್ತೇ ಕಟ್ ಮಾಡ್ಬಿಡು. ಲೇ ಲೋಪ, ನನ್ನ ಹೇಳ್ತಾರೆ ನಿಮ್ ಹೆಂಡತಿ ಕಾಲ್ ಕಟ್ ಮಾಡ್ತೀನಿ ಅಂತ. ನಾನೇಲ್ ಬೇಡ ಅಂದೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನಾಶನ ಮಾಡ್ಬೇಕು. ಲೇ, ನಂಗೆ ಯಾಕೋ ಇಷ್ಟು ರೋದನೆ ಕೊಡ್ತೀಯಾ? ಒಂದ್ ಕೆಲ್ಸ ಮಾಡೋ, ಒಂದ್ 2 ಲಕ್ಷ ಹೋಗ್ಬಿಟ್ಟು ನಿಮ್ ಹೆಂಡತಿನ ಕರ್ಕೊಂಡು ಹೋಗ್ಬಿಡು. 2 ಲಕ್ಷ ಎಲ್ಲ ತುಂಬಾ ಜಾಸ್ತಿ ಆಯ್ತು, ಆಗಲ್ಲ. ಮತ್ತೆ ಇನ್ ಎಷ್ಟ್ ಕೊಡ್ತೀಯಾ? ಮನೆ ಹತ್ರ ಬಾ, ಪ್ಲಾಸ್ಟಿಕ್ ಸಾಮಾನು ಹಾಲ್ ಕವರ್ ಐತೆ, ತಗೊಂಡೋಗು. ಲೇ, ನನ್ ಕಿಡ್ನಾಪರ್ ಕಣೋ, ಪೇಪರ್ ಅವನ್ನೆಲ್ಲ ಬೇವರ್ಸಿ. ಹತ್ರ ಅದೇ ಇರೋದು, ಇವಾಗ ಬೇಕಾದ್ರೆ ತಗೊಂಡೋಗು. ನನ್ನ ಮಕ್ಕಳು 3 ಬಿಟ್ಟು ಇದ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇಲ್ಲ, ಸಪೋರ್ಟ್ ಮಾಡೋದು. ಎಲ್ಲೆಲ್ಲೋ ದೀಪಾವಳಿ, ಅಚ್ಚ 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 ಆನೆ ಪಟಾಕಿ, ಇನ್ನು ಅಚ್ಚ ಅಚ್ಚ ಬಿಜ್ಲಿ ಪಟಾಕಿ. ಮನೇಲಿ ಆಮೇಲೆ ಮಾಡ್ತೀನಿ ಬಿಡು. ಏನ್ ಮಾಡ್ತಿದ್ಯಾ? ಊಟ ಮಾಡ್ತಾ ಇದೀನಿ. ಏನ್ ತಕ್ ಮಾಡ್ತಿದ್ಯಾ? ಬತ್ತೀಯ ಮನೆ ಹತ್ರ ಪಟಾಕಿ ಹಚ್ಚಕ್ಕೆ? ಮನೇಲಿ ಏನ್ ಕೆಲ್ಸ ಇಲ್ವಾ ನಿಂಗೆ ಮಾಡಕ್ಕೆ? ತುಂಬಾ ಕೆಲ್ಸಗಳಿದೆ ಮಾಡಕ್ಕೆ. ಮತ್ ನಂಗೆ ಯಾಕೆ ಫೋನ್ ಹಾಕಿದ್ಯಾ ತಲೆ ತಿನ್ನಕ್ಕೆ? ನಿಂಗೂ ನಿಮ್ ಮನೆಯವ್ರಿಗೂ ಹ್ಯಾಪಿ ದೀಪಾವಳಿ. ಬೋಸಡಿಕೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಡಾಕ್ಟ್ರೆ, ಮಾತ್ರೆ ಲಿಸ್ಟ್ ಅಲ್ಲಿ ಫಸ್ಟ್ ನಂಬರ್ ಅಲ್ಲಿ ಬರ್ದಿರಲ್ಲ, ಅದು ಎಲ್ಲೂ ಸಿಗ್ತಾ ಇಲ್ಲ. ಮಾತ್ರೆ ಅಲ್ಲ ಬ್ರೋ, ಪೆನ್ ಬರೀತೈತಾ ಇಲ್ವಾ ಅಂತ ಟೆಸ್ಟ್ ಮಾಡ್ತಿದ್ದೆ. ಲೇ ಚಪ್ರಿ ಡಾಕ್ಟ್ರೆ, ನಿನ್ ಪೆನ್ ಟೆಸ್ಟ್ ಹಿಡ್ಕೊಂಡು ನಾನು 20 ಮೆಡಿಕಲ್ ಸ್ಟೋರ್ ಸುತ್ತಿದ್ದೀನಲ್ಲ. ಸಾರಿ ಬ್ರೋ, ನಿನ್ ಸಾರಿ ಮನೆ ಹಾಳಾಗ್ಲಿ. 20 ಮೆಡಿಕಲ್ ಸ್ಟೋರ್ ಅಲ್ಲಿ ಒಬ್ಬ ಹೇಳ್ತಾನೆ ಇದು ಖಾಲಿ ಆಗ್ಬಿಡಿದೆ, ನಾಳೆ ತರ್ಸ್ಕೊಡ್ತೀನಿ. ಒಬ್ಬ ಹೇಳ್ತಾನೆ ಇದು ಬ್ಯಾನ್ ಆಗ್ಬಿಡೈತೆ, ನಿಮ್ ಬೇಕಾದ್ರೆ ಬ್ಲಾಕ್ ಅಲ್ಲಿ ತರ್ಸ್ಕೊಡ್ತೀನಿ, ರೇಟ್ ಜಾಸ್ತಿ ಆಗುತ್ತೆ. ಮಿಂಟ್ರಿ ಹುಡ್ದವ್ರು ಇದು ಏಡ್ಸ್ ಕ್ಯಾನ್ಸರ್ 2 ಒಟ್ಟಿಗೆ ಮಾತ್ರ. ಇದು ಎಲ್ಲೂ ಸಿಗಲ್ಲ, ರಷ್ಯಾದಲ್ಲಿ ಮಾತ್ರ ಸಿಗೋದು. ನೀವು ಅಂದ್ರೆ ನಾನೇ ಖುದ್ದಾಗ ಹೋಗಿ ತಗೊಂಬತ್ತೀನಿ ಅಂತವನೆ. ನಂಗಂದಿದ್ಕೂ ಬೇಜಾರಾಗಿಲ್ಲ. ನಿಮ್ಮಲ್ಲಿ ಯಾರಿಗೆ ಏಡ್ಸ್ ಕ್ಯಾನ್ಸರ್ ಒಟ್ಟಿಗೆ ಬಂದೈತೆ ಅಂತ ಕೇಳ್ತವನೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ.